ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗಿನ ತಿಂಡಿಗೆ ಒಂದು ರೊಟ್ಟಿ ಮತ್ತು ಅದಕ್ಕೆ ಹೊಂದೋ ಅಂಥ ಒಂದು ಸೈಡ್ ಡಿಶ್ಶು, ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಬೇಗ ಆಗುವಂಥದ್ದು. ಒಂದು ಅರ್ಧ ಗಂಟೆಯಲ್ಲಿ ಒಂದು ಸೈಡ್ ಡಿಶ್ಶು ಮತ್ತು ರೊಟ್ಟಿ ಎರಡೂ ತಯಾರಿಯಾಗುತ್ತೆ. ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಬೇಗ ಕೂಡ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಹೀರೆಕಾಯಿನ ತೊಗೊಂಡಿದ್ದೀನಿ. ಆ ಹೀರೆಕಾಯಿದು ಎಡ್ಜಸ್ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಈಗ ಹೆಚ್ಕೋತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕಾದರೂ ಹೆಚ್ಕೋಬೋದು. ನಾನಿಲ್ಲಿ ಸ್ವಲ್ಪ ದಪ್ಪನಾಗಿ ಈ ರೀತಿಯಾಗಿ ಹೆಚ್ಕೋತಾ ಇದ್ದೀನಿ. ಬೀಜ ತುಂಬ ಬಲ್ತಿದ್ರೆ ಅದನ್ನು ತೆಗೆದು ಬಿಡಬೇಕು. ನಂದಿಲ್ಲಿ ಜಾಸ್ತಿ ಬಲ್ತಿಲ್ಲ, ಹಾಗಾಗಿ ನಾನು ಉಪಯೋಗಿಸ್ಕೋತಾ ಇದ್ದೀನಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದು ಕಾದ ನಂತರ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಬಾಡಿಸ್ಕೋಬೇಕು. ನಾರ್ಮಲ್ ಒಗ್ಗರಣೆನೇ ಮಾಡ್ಕೋಬೇಕು. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗನ್ನು ಹಾಕ್ಕೋಬೇಕು. ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಂಬಿಡೋಣ. ಇದಾದಮೇಲೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಡದೆ ಹೋದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಅದನ್ನು ಒಂದೆರಡು ನಿಮಿಷ ಬಾಡಿಸ್ಕೊಂಬಿಡೋಣ. ಈಗ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಆದರೆ ನಾವು ಹೆಚ್ಕೊಂಡಿರೋ ಹೀರೆಕಾಯಿನ ಹಾಕ್ಕೊಂಡು ಒಂದು 2-3 ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ನೀರು ಬಿಟ್ಕೊಳ್ಳಲ್ಲ. ಈಗ ಬಾಡಿಸ್ಕೊಂಡಿದ್ದಾಗಿದೆ ಅಂತಂದರೆ ಒಂದು ಅರ್ಧ-ಮುಕ್ಕಾಲು ಲೋಟ ನೀರನ್ನು ಹಾಕ್ಕೊಂಡು ಬೇಯಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಒಂದು ಮಿಕ್ಸಿ ಜಾರ್ಗೆ 1 ಇಂಚಿನಷ್ಟು ಶುಂಠಿ, ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ, ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ, ಜೀರಿಗೆ, ಇದಾದ ನಂತರ 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೀವು ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ರುಬ್ಕೋಬೋದು. ಈಗ ಬೆಂದಿದೆ ಅಂತ ಆದರೆ ಇದಕ್ಕೆ ನಾವು ಈಗಾಗಲೇ ರುಬ್ಕೊಂಡಿರೋ ಒಂದು ಮಿಶ್ರಣನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸಹ ಹಾಕ್ಕೋತಾ ಇದ್ದೀನಿ. ಆನಂತರದಲ್ಲಿ ಸ್ವಲ್ಪ ಗಟ್ಟಿಯಾಗುತ್ತೆ, ಹಾಗಾಗಿ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು. ಸಣ್ಣ ಊರಿನಲ್ಲಿ ಇದನ್ನು ಈಗ ಕುದಿಸ್ಕೊಳ್ಳೋಣ. ಅದಕ್ಕೆ ಮುಂಚೆ ಉಪ್ಪು ಮತ್ತು ಸ್ವಲ್ಪ ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಬ್ಯಾಲೆನ್ಸ್ಡ್ ಆಗಿರುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಕುದಿಯೋಕ್ಕೆ ಬಿಡೋಣ. ಸ್ವಲ್ಪ ಗಟ್ಟಿಯಾಗುತ್ತೆ. ಒಂದು ಗೊಜ್ಜಿನ ಹದ ಇರುತ್ತಲ್ಲ ಅಲ್ಲಿ ತನಕ ಬರೋ ತನಕ ಇದನ್ನು ಕುದಿಸ್ಕೋಬೇಕು. ಈಗ ಚೆನ್ನಾಗಿ ಕುದ್ದಿದೆ ಅಂತಾದರೆ ಒಂದು 2 ನಿಮಿಷದಲ್ಲಿ ಕುದಿಯುತ್ತೆ, ಅಷ್ಟು ಸಾಕು. ಈ ಒಂದು ಹಂತದವರೆಗೆ ಕುದಿಸ್ಕೊಂಡಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಿಚ್ ಆಫ್ ಮಾಡಿಕೊಂಡ್ರೆ ನಮ್ಮ ಒಂದು ಸಾಧಾರಣವಾದ ಒಂದು ಸೈಡ್ ಡಿಶ್ಶು ರೊಟ್ಟಿಗೆ ಹೊಂದೋ ಅಂತೆ ಇರುತ್ತೆ. ಈಗ ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿಲ್ಲ, ಅದ್ರ ಬದಲಾಗಿ 1 ಹಿಡಿಯಷ್ಟು ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಕೂಡ ಹಾಕಿಲ್ಲ, ನೀವು ಬೇಕಾದರೆ ಹಾಕ್ಕೋಬೋದು. ಹಾಕಾಗಿದ್ದರೆ ತುಂಬಾ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೇಕು. ಹಾಕ್ಕೊಳ್ಳದೆ ಹೋದ್ರೂ ಅಷ್ಟೇ ರುಚಿಯಾಗಿ ಇರುತ್ತೆ. ಈ ಥರನೂ ಒಂದು ಸಲ ಮಾಡಿ ನೋಡಿ. ಇದನ್ನು ಚೆನ್ನಾಗಿ ನಾದಿ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕಲಿಸ್ಕೋಬೇಕು. ಈಗ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ನಾದಿದಾಗ ತುಂಬ ಮೃದುವಾಗಿ ರೊಟ್ಟಿ ಬರುತ್ತೆ. ನಿಮಗೆ ಮೃದುವಾಗಿ ಬೇಕಾ ಅಥವಾ ಗರ್ಗರಿಯಾಗಿ ಬೇಕಾ, ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಈಗ ಕಲಿಸ್ಕೊಂಡಿದ್ದಾಗಿದೆ. ನಿಮಗೆ ಬೇರೆ ಇನ್ಯಾವುದಾದ್ರೂ ಸೊಪ್ಪು ಬೇಕು ಅಂತ ಅನಿಸಿದ್ರೆ ಅದನ್ನು ಸಹ ಹಾಕ್ಕೋಬೋದು. ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ಕೋಬೋದು. ಈಗ ನಾವು ರೊಟ್ಟಿನ ಮಾಡ್ಕೊಳ್ಳೋಣ. ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ನಾನು ತೊಗೋತಾ ಇದ್ದೀನಿ. ಆದಷ್ಟು ತೆಳ್ಳಗೆ ಇದನ್ನು ತಟ್ಕೋಬೇಕು. ಇಷ್ಟ ಆದರೆ ಸಾಕು. ಒಂದು ತವಾ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಆನಂತರದಲ್ಲಿ ನಾವು ತೊಗೊಂಡಿರೋ ಒಂದು ರೊಟ್ಟಿ ಹಿಟ್ಟನ್ನು ಹಾಕ್ಕೊಂಡು ಎಷ್ಟು ತೆಳ್ಳಗೆ ಆಗುತ್ತೋ ಅಷ್ಟು ತೆಳ್ಳಗೆ ತಟ್ಕೋಬೇಕು. ಈ ರೀತಿಯಾಗಿ ತುಂಬಾ ತೆಳ್ಳಗೆ ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿ ಒಂದು ತೂತು ಮಾಡ್ಕೋತಾ ಇದ್ದೀನಿ. ಬೇಕಾದರೆ ಅದಕ್ಕೆ ಎಣ್ಣೆನ ಹಾಕ್ಕೊಂಡು ನೀವು ಬೇಯಿಸ್ಕೋಬೋದು. ಈಗ ಒಂದು ಬದಿಯಲ್ಲಿ ಆಗಿದೆ, ಸುಮಾರಾಗಿ ಕಲರ್ ಬಂದಿದೆ. ಸ್ವಲ್ಪ ಗರ್ಗರಿಯಾಗಿ ಬೇಕು ಅಂತ ಅನಿಸಿದ್ರೆ ಈ ಥರ ಮಾಡ್ಕೋಬೋದು. ಬೇಡದೆ ಹೋದರೆ ಸ್ವಲ್ಪ ಮುಂಚಿತವಾಗಿ ತೆಕ್ಕೋಬೋದು. ನೋಡಿ, ರೊಟ್ಟಿ ರೆಡಿಯಾಗಿದೆ. ಈ ರೊಟ್ಟಿ ಜೊತೆಗೆ ನಾವು ಈಗಾಗಲೇ ಮಾಡ್ಕೊಂಡಿರೋ ಒಂದು ಸೈಡ್ ಡಿಶ್ಶು ತುಂಬಾ ರುಚಿಯಾಗಿರುತ್ತೆ. ಒಳ್ಳೆ ಬೆಳಗಿನ ತಿಂಡಿ ಇದು ಕಾಂಬಿನೇಷನ್ನು. ಒಂದು ಸಲ ಮಾಡಿ ನೋಡಿ. ಒಂದೇ ಒಂದು ಹೀರೆಕಾಯಿ ಇದ್ದರೆ, ಸುಮಾರು ಒಂದು 4 ಮಂದಿ ಇದ್ದರೆ ಮನೆಯಲ್ಲಿ ಅವರಿಗೆ ಸಾಕಾಗುತ್ತೆ. ಈಗ ರೊಟ್ಟಿನ ಸರ್ವ್ ಮಾಡಿದ್ದೀನಿ ಸೈಡ್ ಡಿಶ್ ಜೊತೆಗೆ. ಅದ್ರ ಜೊತೆಗೆ ನಿಮ್ಮ ಹತ್ರ ಉಪ್ಪಿನಕಾಯಿ ಬೇಕು ಅಂತಂದರೆ ಅಥವಾ ತೊಕ್ಕು ಇನ್ಯಾವುದಾದ್ರೂ ಇದ್ದರೆ ಸೈಡ್ ಡಿಶ್ಶು ಕೂಡ ನೀವು ಸರ್ವ್ ಮಾಡ್ಬೋದು. ಈ ಒಂದು ಜೀರಿಗೆ ಘಮ ಇರೋವಂಥ ರೊಟ್ಟಿ ಜೊತೆಗೆ ವಿಶೇಷವಾದ ಒಂದು ನಮ್ಮ ಹೀರೆಕಾಯಿದು ಗೊಜ್ಜು, ಅದ್ರ ಜೊತೆಗೆ ಒಂದು ಉಪ್ಪಿನಕಾಯಿ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.